ನಮಸ್ಕಾರ ವಿದ್ಯಾರ್ಥಿಗಳೇ, ನೋಡಿ ನಾವು ಸುಳ್ಳು ಹೇಳಬಾರದು ಅಂತಕ್ಕಂಥ ಪಾಠವನ್ನು ಈ ಹಿಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ದು. ಅದರಲ್ಲಿ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಜೊತೆಗೆ ಪಾಠದಲ್ಲಿ ಬರ್ತಕ್ಕಂತಹ ಆಶಯ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಲೇಖಕರು ಯಾರಂದ್ರೆ ಬೋಳುವಾರು ಮೊಹಮ್ಮದ್ ಕುಯಿ. ನಮಗೆ ಗೊತ್ತಿರುವಂತೆ ಮೊಹಮ್ಮದ್ ಕುಯಿ ಅವರು ಈ ಒಂದು ಪಾಠದ ಲೇಖಕರು. ಬೋಳುವಾರು ಮೊಹಮ್ಮದ್ ಕುಯಿ ಅವರು ಬರೆದಂತಹ ಈ ಪಾಠದ ಪರಿಚಯವನ್ನ ನಾವಿಂದು ಮಾಡೋಣ. ನೋಡಿ, ಈ ಒಂದು ಪಾಠದ ಮಾದರಿಯುವುದನ್ನು ಈ ರೀತಿಯಲ್ಲಿ ನಾವು ನೋಡಬಹುದು. ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು. ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಅವಳು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು. ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನುಪಾಪು ಆಸೆ ಪಡುತ್ತಿದ್ದನು. ಅದಕ್ಕಾಗಿ ಮೋನುಪಾಪು ಬೆಳಗ್ಗೆ ಬೇಗನೆ ಎದ್ದು ಮನೆ ಎದುರು ಇದ್ದ ಎತ್ತರದ ಮಣ್ಣಿನ ದಿನೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು. ಆಗ ಅವನ ಅಮ್ಮ ಹೊರಗೆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಊಟ ಮಾಡುತ್ತಿದ್ದಳು. ಆಗ ಮೋನುಪಾಪುವಿಗೆ ಸಂತೋಷವಾಗುತ್ತಿತ್ತು. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ಅಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನುಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಮೋನುಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು. ಮೋನುಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದನು. ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆಮಾಡಿದ್ದವು. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನುಪಾಪುವಿಗೆ ಗೊತ್ತಿತ್ತು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನುಪಾಪುವಿಗೆ ಇಷ್ಟವಿರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಅಮ್ಮನಿಗೆ ಹೇಳಿದ್ದನ್ನು ಮೋನುಪಾಪು ಕೇಳಿಸಿಕೊಂಡಿದ್ದನು. ನೋಡಿ, ಇವತ್ತು ಈ ತರಗತಿಯಲ್ಲಿ ಇಷ್ಟನ್ನು ನಾವು ತಿಳ್ಕೊಳ್ಳೋಣ. ಏನಾಗಿದೆ, ಮಹಾತ್ಮ ಗಾಂಧಿಯವರು ಏನಂದ್ರೆ ಚಿಕ್ಕವರಿದ್ದಾಗ, ಮಹಾತ್ಮ ಗಾಂಧೀಜಿಯವರು ಬಾಲಕರಾಗಿದ್ದಾಗ, ಸಣ್ಣ ವಯಸ್ಸಿನಲ್ಲಿದ್ದಾಗ ಏನಂದ್ರೆ ಅವರಿಗೆ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಏನಂತ ಕರೀತಾರೆ, ಮಹಾತ್ಮ ಗಾಂಧೀಜಿಯವರನ್ನ ಚಿಕ್ಕವರಿದ್ದಾಗ ಮೋನುಪಾಪು ಎಂದು ಕರೆಯುತ್ತಿದ್ದರು. ಗಾಂಧೀಜಿಯವರ ಮನೆಯಲ್ಲಿ ಎಲ್ಲರೂ ಆತರನ್ನ ಖುಷಿಯಿಂದ ಪ್ರೀತಿಯಿಂದ ಕರೆಯುತ್ತಿದ್ದಂಥ ಹೆಸರೇನೆಂದ್ರೆ ಮಹಾತ್ಮ ಗಾಂಧೀಜಿ ಅಲ್ಲ, ಅದು ಮೋನುಪಾಪು ಅಂತೇಳಿ ಕರೀತಾ ಇದ್ರು. ಯಾರಿಗೆ? ಮಹಾತ್ಮ ಗಾಂಧೀಜಿಯನ್ನ ಮೋನುಪಾಪು ಎಂದು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಲ್ಲಿಯ ಮನೆಯ ಸುತ್ತಮುತ್ತಲಿನ ಜನ ಅಥವಾ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿಯರೆಲ್ಲ ಕೂಡಿಕೊಂಡು ಕರೀತಿದ್ದಕ್ಕಂಥ ಹೆಸರು ಮೋನುಪಾಪು. ಮೋನುಪಾಪುವಿನ ತಾಯಿ ಹೆಸರು ಎಂಬಂದ್ರೆ ಪುತಲಿಬಾಯಿ. ಅಂದರೆ ಮಹಾತ್ಮ ಗಾಂಧೀಜಿಯವರ ತಾಯಿ ಹೆಸರು ಎಂಬಂದ್ರೆ ಗಾಂಧೀಜಿಯವರ ತಾಯಿ ಹೆಸರು ಎಂಬಂದ್ರೆ ಪುತಲಿಬಾಯಿ. ನೆನಪಿಕೊಳ್ಳಿ, ತಾಯಿ ಹೆಸರು ಪುತಲಿಬಾಯಿ. ಹೀಗೆ ಪುತಲಿಬಾಯಿಯವರ ಮಗನಾಗಿ ಗಾಂಧೀಜಿಯವರು ಅಕ್ಟೋಬರ್ 2, 1869ರಲ್ಲಿ ಹುಟ್ಟಿದರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ತಿಳಿದಿದ್ದೇವೆ. ಇನ್ನು ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವಂತಹ ಚಾತುರ್ಮಾಸದಲ್ಲಿ ಏನ್ ಮಾಡ್ತಾ ಇದ್ರು, ಆ ಪುತಲಿಬಾಯಿಯವರು ಉಪವಾಸ ವ್ರತವನ್ನ ನಿಷ್ಠೆಯಿಂದ ಆಚರಿಸ್ತಾ ಇದ್ರು. ನೋಡಿ, ಈ ಮಳೆಗಾಲದ ನಂತರ ಬರ್ತಕ್ಕಂಥದ್ದು ಯಾವುದು? ಚಳಿಗಾಲ. ಈ ಚಾತುರ್ಮಾಸ ಅಂತಂದ್ರೆ 4 ತಿಂಗಳ ಒಂದು ಅವಧಿ. ಚಾತುರ್ಮಾಸ ಅಂತಂದ್ರೆ 4 ತಿಂಗಳ ಒಂದು
ಅವಧಿ, ಅವುಗಳಿಗೆ ನಾವು ಚಾತುರ್ಮಾಸ ಅಂತ ಕರಿತೀವಿ. ಹಾಗಾಗಿ ಮಳೆಗಾಲದ ನಂತರ ಬರ್ತಕ್ಕಂಥ ಈ ಚಾತುರ್ಮಾಸದಲ್ಲಿ ಏನಾಗ್ತದೆ ಅಂತಂದ್ರೆ ಆ ಒಂದು ದಿನಗಳಲ್ಲಿ ಆ ಪುತ್ಲಿಬಾಯಿ ಅವರು ಅಂದ್ರೆ ಗಾಂಧೀಜಿಯವರ ತಾಯಿ ಪುತ್ಲಿಬಾಯಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಉಪವಾಸ ವ್ರತವನ್ನ ನಿಷ್ಠೆಯಿಂದ ಆಚರಿಸ್ತಾ ಇದ್ರು. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಉಪವಾಸಕ್ಕೆ ಭಂಗ ಬರದಂತೆ ನಡೆದುಕೊಳ್ತಾ ಇದ್ರು, ಆಚರಣೆಯನ್ನ ಮಾಡ್ತಾ ಇದ್ರು. ಯಾವಾಗ ಚಾತುರ್ಮಾಸದಲ್ಲಿ ತಾಯಿಯವರು ಉಪವಾಸ ವ್ರತವನ್ನ ಮಾಡ್ತಾ ಇದ್ರು, ನೆನಪಿಕೊಳ್ಳಿ, ಉಪವಾಸ ವ್ರತವನ್ನ ಮಾಡ್ತಾ ಇದ್ರು. ತುಂಬಾ ನಿಷ್ಠೆಯಿಂದ ಆ ಒಂದು ಉಪವಾಸ ವ್ರತವನ್ನ ಪುತ್ಲಿಬಾಯಿ ಅವರು ಆಚರಣೆ ಮಾಡ್ತಾ ಇದ್ರು. ಎಷ್ಟೇ ಕಷ್ಟವಾದರೂ ಕೂಡ ಆ ಉಪವಾಸ ಇರುವಂತಹ ದಿನಗಳಲ್ಲಿ ಬಹಳಷ್ಟು ಕಷ್ಟವಾದರೂ ಕೂಡ, ಏನೇ ತೊಂದರೆ ಆದರೂ ಕೂಡ ವ್ರತದ ನಿಯಮಗಳು ಯಾವ ಇದ್ದವು, ಯಾವ ನಿಯಮದಂತೆ ಆ ಉಪವಾಸ ವ್ರತವನ್ನು ಮಾಡ್ತಾ ಇದ್ರು, ಆ ನಿಯಮಕ್ಕೆ ತೊಂದರೆ ಆಗದಂತೆ ಏನ್ ಮಾಡ್ತಾ ಇದ್ರು, ಉಪವಾಸ ವ್ರತವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ರು. ವ್ರತದ ನಿಯಮವೇನು ಹಾಗಾದ್ರೆ? ವ್ರತದ ನಿಯಮ ಏನಂತಂದ್ರೆ ಸೂರ್ಯನನ್ನ ಉದಯಿಸುವ ಸೂರ್ಯನನ್ನ ನೋಡಿದ ಬಳಿಕ, ಉದಯಿಸುತ್ತಿರುವ ಸೂರ್ಯನನ್ನು ನೋಡಿದ ಬಳಿಕ ಉಪವಾಸವನ್ನ ಬಿಡುವುದು. ಹೀಗೆ ಅವ್ರು ಏನ್ ಮಾಡ್ತಾ ಇದ್ರು, ಉಪವಾಸ ವ್ರತವನ್ನ ಮಾಡ್ತಾ ಇದ್ರು. ಯಾವಾಗ ಸೂರ್ಯನನ್ನು ನೋಡ್ತಾರೋ ಆ ನಂತರ ಊಟ ಮಾಡ್ತಿದ್ರು. ಪುತ್ಲಿಬಾಯಿ ಅವರು ಕಣ್ಣಾರೆ ಸೂರ್ಯ ಉದಯಿಸುವುದನ್ನು ನೋಡಿದ ನಂತರ ಊಟ ಮಾಡ್ತಿದ್ರು. ಇದು ಏನಂದ್ರೆ ವ್ರತದ ನಿಯಮ. ಸೂರ್ಯೋದಯವನ್ನ ನೋಡಿ, ಸೂರ್ಯೋದಯವನ್ನ ಕಣ್ಣಾರೆ ನೋಡಿ ನಂತರ ಊಟ ಮಾಡುವುದು, ಇದು ವೃತ್ತದ ನಿಯಮ. ಊಟ ಮಾಡುವುದು ಎಂಬುದೇ ಆ ಉಪವಾಸ ವ್ರತದ ನಿಯಮವಾಗಿತ್ತು. ಹಾಗಾಗಿ ಪ್ರತಿದಿನ ಏನ್ ಮಾಡ್ತಾರೆ ಅಂದ್ರೆ ಉದಯಿಸುವ ಸೂರ್ಯವನ್ನ ಕಣ್ಣಾರೆ ನೋಡಿದ ಬಳಿಕ ಹೋಗಿ ಊಟ ಮಾಡ್ತಾ ಇದ್ರು. ಅಲ್ಲಿಗೆ ಅವರ ಉಪವಾಸ ವ್ರತ ಅಂತ್ಯ ಆಗ್ತಾ ಇತ್ತು. ಈ ರೀತಿಯಲ್ಲಿ ಏನಾಗ್ತದೆ ಪುತ್ಲಿಬಾಯಿ ಅವರು ವ್ರತದ ನಿಯಮಗಳನ್ನ ಚಾಚು ತಪ್ಪದೆ ನಿಷ್ಠೆಯಿಂದ ಪಾಲಿಸ್ತಾ ಇದ್ರು ಅಥವಾ ಆಚರಣೆ ಮಾಡ್ತಾ ಇದ್ರು. ಹೀಗೆ ಏನಾಗ್ತದೆ ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನುಪಾಪು ಆಸೆ ಪಡ್ತಾ ಇದ್ದನು. ನೋಡಿ, ತಾಯಿ ಯಾವಾಗ ಈ ಚಾತುರ್ಮಾಸದಲ್ಲಿ, ಮಳೆಗಾಲದ ನಂತರ ಬರ್ತಕ್ಕಂಥ ಚಾತುರ್ಮಾಸದಲ್ಲಿ ನಿಷ್ಠೆಯಿಂದ ಈ ಒಂದು ಉಪವಾಸ ವ್ರತವನ್ನು ಆಚರಿಸ್ತಾ ಇದ್ರು, ಅದು ಮೋನುಪಾಪುಗೆ ಅರ್ಥ ಆಗ್ತಾ ಇತ್ತು. ಆಗ ಮೋನುಪಾಪು ಏನ್ ಮಾಡ್ತಾ ಇದ್ರೆ ಒಂದು ಆಸೆಯನ್ನು ಪಡ್ತಾ ಇದ್ದ. ಯಾವ ಆಸೆಯನ್ನು ಪಡ್ತಾ ಇದ್ದ ಅಂತಂದ್ರೆ ತಾಯಿ ಆ ಒಂದು ಚಾತುರ್ಮಾಸ ದಿನಗಳಲ್ಲಿ ಬೇಗನೆ ಊಟ ಮಾಡಬೇಕು, ಆಕೆಯ ಹಸಿವು ಬೇಗನೆ ಕಡಿಮೆ ಆಗಬೇಕು ಅಂತೇಳಿ ಆತ ಆಸೆ ಪಡ್ತಾ ಇದ್ದ. ಅದಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದ, ಬೇಗನೆ ಎದ್ದು ಮುಂಜಾನೆ ಬೇಗನೆ ಎದ್ದು ಏನ್ ಮಾಡ್ತಾ ಇದ್ರೆ ಮನೆಯ ಎದುರುಗಡೆ ಇರತಕ್ಕಂಥ ಮಣ್ಣಿನ ದಿನ್ನೆಯನ್ನ ಏರಿ ಇಟ್ಟು, ನೋಡಿ ಮಣ್ಣಿನ ದಿನ್ನೆ, ದಿಬ್ಬ ಅಂತ ಹೇಳ್ತೀವಿ ನಾವು, ಮಣ್ಣಿನ ಆ ಒಂದು ದಿನ್ನೆಯನ್ನ ಏರಿ ಏನ್ ಮಾಡ್ತಾ ಇದ್ರ ಸೂರ್ಯ ಉದಯಿಸುವುದನ್ನ ನೋಡ್ತಾ ಇದ್ರ. ಸೂರ್ಯ ಉದಯಿಸುವುದನ್ನ ನೋಡಿ ಎಲ್ಲರಿಗಿಂತ ಮುಂಚೆ ನೋಡಿ ಓಡಿ ಬಂದು ಏನ್ ಮಾಡ್ತಾ ಇದ್ದ, ಆ ಒಂದು ತಾಯಿಗೆ ಏನ್ ಮಾಡ್ತಾ ಇದ್ದ, ಭಕ್ತಿಯಿಂದ ನಮಸ್ಕರಿಸಿ ಹೇಳ್ತಾ ಇದ್ದ, ಅಮ್ಮ ಸೂರ್ಯ ಉದಯಿಸಿದ, ನೀನೇನು ಊಟ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದ. ಹಾಗೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಂಡ ನಂತರ ಓಡಿ ಬಂದು ತನ್ನ ತಾಯಿಗೆ ಹೇಳಿ ಏನ್ ಮಾಡ್ತಾ ಇದ್ದ, ಆವತ್ತು ಆಕೆಯ ಉಪವಾಸಕ್ಕೆ ಅಂತ್ಯ ಹಾಡಲಿಕ್ಕೆ ಸಹಾಯವನ್ನ ಮೋನುಪಾಪು ಮಾಡ್ತಾ ಇದ್ದ. ಆಗ ಅನಂತರ ಏನ್ ಮಾಡ್ತಾ ಇದ್ರೆ ತಾಯಿ ಹೊರಗಡೆ ಬಂದು, ಮಗ ಹೇಳಿದಾನೆ ಸೂರ್ಯ ಉದಯಿಸಿದ್ದಾನೆ ಅಂತ ಹೇಳಿ, ಆವಾಗ ತಾಯಿ ಬಂದು ಹೊರಗಡೆ ಏನ್ ಮಾಡ್ತಾ ಇದ್ರು, ಪೂರ್ವ ದಿಕ್ಕಿನ ಕಡೆಗೆ ಮುಖವನ್ನು ಮಾಡಿ ನಮಸ್ಕಾರಿ ಏನಪ್ಪಾ ಅಂದ್ರೆ ಭಕ್ತಿಯಿಂದ ಕಂಡು ಸೂರ್ಯನ ನಮಸ್ಕಾರ ಮಾಡಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅನಂತರ ಊಟ ಮಾಡ್ತಾ ಇದ್ರು. ಇದು ಮೋನುಪಾಪುಗೆ ಬಹಳಷ್ಟು ಸಂತೋಷವನ್ನ ತರ್ತಾ ಇತ್ತು. ನೋಡಿ, ಮೋನುಪಾಪುವಿಗೆ ಯಾವಾಗ ಸಂತೋಷವಾಗ್ತಾ ಇತ್ತಂದ್ರೆ ಉದಯಿಸುವ ಸೂರ್ಯನನ್ನ ತಾಯಿ ನೋಡಿ ನಮಸ್ಕರಿಸಿ ನಂತರ ಊಟ ಮಾಡಿದಾಗ ಮೋನುಪಾಪುವಿಗೆ ಬಹಳಷ್ಟು ಸಂತೋಷವಾಗ್ತಾ ಇತ್ತು. ಹಾಗಾದ್ರೆ ಮೋನುಪಾಪು ಬೇಗನೆ ತಾಯಿ ಊಟ ಮಾಡಬೇಕೆಂದು ಯಾವ ಒಂದು ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾ ಇದ್ದ ಅಂತಂದ್ರೆ, ಮುಂಜಾನೆ ಬೇಗನೆ ಎದ್ದು ಮನೆಯ ಎದುರುಗಡೆ ಇರತಕ್ಕಂಥ ಮಣ್ಣಿನ ದಿನ್ನೆಯ ಮೇಲೆ ನಿಂತುಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಬಂದು ತಾಯಿಗೆ ಹೇಳ್ತಾ ಇದ್ದ. ಅವಾಗ ತಾಯಿ ಹೊರಗಡೆ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಊಟ ಮಾಡ್ತಾ ಇದ್ರು. ಇದು ಆತನಿಗೆ ಸಂತೋಷವನ್ನ ತರ್ತಾ ಇತ್ತು ಮೋನುಪಾಪುವಿಗೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ನಂತರ ಏನಾಗ್ತಾ ಇತ್ತು ನೋಡ್ರಿ, ಆದ್ರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನ ಮುಂದುವರಿಸ್ತಾ ಇದ್ರು. ಆದ್ರೆ ಕೆಲವು ದಿನ, ಎಲ್ಲ ದಿನವೂ ಇವಾಗ ಸೂರ್ಯ ಬೇಗನೆ ಬರಬೇಕು, ಬೇಗನೆ ಕಾಣಬೇಕು ಅಂತಕ್ಕಂಥದ್ದು ಈ ಪರಿಸರದ ನಿಯಮವೇನಿಲ್ಲ. ಏನಾಗಿದೆ, ಅಲ್ಲಿ ಕೆಲವು ದಿನ ಅಂದ್ರೆ ಒಂದು ವಾರದಲ್ಲಿ ಒಂದು ದಿನಾನೋ
ಅಥವಾ 15 ದಿವಸದಲ್ಲಿ 2 ರಿಂದ 3 ದಿನಗಳ ಏನಾಗ್ತಾ ಇತ್ತಂದ್ರೆ ಈ ಕಪ್ಪಾದ ಮೋಡಗಳು ನೆನಪಿಟ್ಕೊಳ್ಳಿ, ಕಪ್ಪಾದ ಮೋಡಗಳು ಏನಾಗ್ತಾ ಇದೆ ಅಂದ್ರೆ ಸೂರ್ಯನನ್ನ ಮರೆ ಮಾಡ್ತಾ ಇದ್ದವು. ಉದಯಿಸುವ ಸೂರ್ಯ ಅಲ್ಲಿ ಕಾಣ್ತಾ ಇರ್ತಿಲ್ಲ. ಕಪ್ಪಾದ ಮೋಡಗಳು ಏನ್ ಮಾಡ್ತಾ ಇದ್ದು ಅಂದ್ರೆ ಸೂರ್ಯನನ್ನ ಮರೆ ಮಾಡ್ತಾ ಇದ್ದವು. ಆಗ ಸೂರ್ಯನ ಉದಯ ಯಾರಿಗೂ ಕಾಣ್ತಾ ಇರಲಿಲ್ಲ. ಕಾಣದೇ ಇದ್ದಾಗ ಏನ್ ಮಾಡ್ತಂದ್ರೆ ಹಾಗೆ ಪುತ್ಲಿ ವಾಯುವರು ಏನ್ ಮಾಡ್ತಾ ಇದ್ರು, ಉಪವಾಸವನ್ನ ಪಾಲಿಸ್ತಾ ಇದ್ರು, ಆಚರಣೆ ಮಾಡ್ತಾ ಇದ್ರು. ಅಂದ್ರೆ ಬೇಗನೆ ಊಟ ಮಾಡ್ತಿರ್ತಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅಮ್ಮ ಕಷ್ಟಪಡ್ತಾ ಇರ್ತಕ್ಕಂಥದ್ದನ್ನು ನೋಡುವಂತ ಮೋನು ಪಪ್ಪು ಬಹಳಷ್ಟು ಬೇಸರವನ್ನ ಪಟ್ಕೋತಾ ಇರ್ತಾನೆ. ಬೇಸರವನ್ನು ಪಟ್ಕೊಂಡು ಏನ್ ಮಾಡ್ತಾನೆ, ಸುಮ್ಮನೆ ಆ ಸೂರ್ಯ ಉದಯಿಸುವುದನ್ನ ನಿರೀಕ್ಷೆಯಲ್ಲಿರ್ತಾನೆ. ಯಾವಾಗ ಸೂರ್ಯ ಉದಯಿಸ್ತಾನೋ ಆಗ ಮತ್ತೆ ತಾಯಿಗೆ ಹೋಗಿ ಹೇಳ್ತಾನೆ, ತಾಯಿಯ ನಂತರ ಊಟ ಮಾಡ್ತಾ ಇದ್ರು. ಇದು ನಿಯಮ. ಹಾಗಾಗಿ ಬೇಸರ ಯಾವಾಗ ಆಗ್ತಾ ಇತ್ತಂದ್ರೆ ಸೂರ್ಯನಿಗೆ, ಮೋನು ಪಪ್ಪುಗೆ ಕೆಲವು ದಿನಗಳಲ್ಲಿ ಏನಾಗ್ತಾ ಇತ್ತು, ಸೂರ್ಯನ ಆ ಒಂದು ಉದಯ ಆಗುವುದನ್ನ ತಪ್ಪಿಸ್ತಕ್ಕಂತಹ ಕಪ್ಪಾದ ಮೋಡಗಳು ಆ ಸೂರ್ಯನ ಸುತ್ತ, ಅಂದ್ರೆ ಸೂರ್ಯನ ಕೆಳಗಡೆ ಅಂತ ಹೇಳ್ತೀವಿ, ಆ ಒಂದು ಸೂರ್ಯನ ಏನು ಆವರಿಸ್ತಾ ಇದ್ದವು, ಮರೆ ಮಾಡ್ತಾ ಇದ್ದವು. ಕಪ್ಪಾದ ಮೋಡಗಳು ಸೂರ್ಯನನ್ನ ಮರೆ ಮಾಡ್ತಾ ಇದ್ದವು. ಆಗ ಉಪವಾಸವನ್ನ ಹಾಗೆ ತಾಯಿ ಮುಂದುವರಿಸಿದಾಗ ಮೋನು ಪಪ್ಪುವಿಗೆ ಬಹಳಷ್ಟು ಬೇಸರ ಉಂಟಾಗ್ತಾ ಇತ್ತು, ನಿರಾಶೆ ಉಂಟಾಗ್ತಾ ಇತ್ತು ಅಂತೇಳಿ ನಾವು ನೋಡ್ತೀವಿ. ಇನ್ನ ಇದಾದ ನಂತರ ನೋಡ್ರಿ ಮತ್ತೆ ಏನ್ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಹೀಗೆ ಬೇಸರ ಆದಾಗ ಆತ ಏನ್ ಮಾಡ್ತಾ ಇದ್ದ, ಮೋನು ಪಪ್ಪು ಏನ್ ಮಾಡ್ತಾ ಇದ್ದ, ತಾಯಿ ಬೇಗನೆ ಊಟ ಮಾಡ್ಬೇಕಂತೇಳಿ ಯಾವ ಒಂದು ಉಪಾಯವನ್ನು ನೋಡಿದ ಅಂತೇಳಿ ನಾವು ಮುಂದೆ ನೋಡ್ಬೋದು. ನಂತರ ನೋಡ್ರಿ ಒಂದ್ ದಿನ ಬರುತ್ತೆ. ಒಂದು ದಿನ ಯಾವ್ದಂದ್ರೆ ಆತನಿಗೆ 5 ವರ್ಷ ಆಗಿರುತ್ತದೆ. ಮೋನು ಪಪ್ಪುವಿಗೆ 5 ವರ್ಷ ಪೂರ್ಣ ಆಗಿರುತ್ತೆ. 5 ವರ್ಷ ಪೂರ್ಣವಾದಾಗ ಆತನ ಜನ್ಮದಿನ, ಹುಟ್ಟುಹಬ್ಬ ಇರುತ್ತೆ. ಮೋನು ಪಪ್ಪುವಿಗೆ 5 ವರ್ಷ ತುಂಬಿದನ್ನ ಅವನಿಗೆ ಹೊಸ ಬಟ್ಟೆ ಅಂತ ತಂದಿದ್ರು. ಏನಾಗಿತ್ತಂದ್ರೆ ಅವನ ಜನನ ದಿನ ಮೊದಲಿಗೆ ಹೊಸ ಬಟ್ಟೆಗಳನ್ನ ತಂದಿದ್ರು. ಮನೆಯಲ್ಲಿ ಸಿಹಿ ಸಿಹಿ ಏನಪ್ಪಾ ಅಂದ್ರೆ ರುಚಿಯಾದಂತಹ ಅಡುಗೆಯನ್ನ ತಯಾರು ಮಾಡಿದ್ರು. ಸಿಹಿ ಊಟವನ್ನ ತಯಾರಿಸಿದ್ರು. ನೋಡಿ, 5 ವರ್ಷ ಇರ್ತಕ್ಕಂಥ ಮೋನು ಪಪ್ಪುವಿಗೆ ಆ ದಿನ ಸಂತೋಷವಾಗಿ ಇರಬೇಕು ಅಂತ ತಿಳ್ಕೊಂಡು ಮನೆಯಲ್ಲಿ ಇರ್ತಕ್ಕಂಥವ್ರು ಆತನ ಹುಟ್ಟುಹಬ್ಬ ದಿನ ಹೊಸ ಬಟ್ಟೆಯನ್ನ ಆತನಿಗೆ ತಂದಿದ್ರು. ಮನೆಯಲ್ಲಿ ಸಿಹಿ ಊಟವನ್ನು ಕೂಡ ತಯಾರಿಸಿದ್ದರು. ಆಗ ಮೋನು ಪಪ್ಪುವಿಗೆ ಏನಾಗುತ್ತಂದ್ರೆ ಸಿಹಿ ಊಟ ಬೇಗ ಮಾಡಬೇಕು ಅಂತ ತಿಳ್ಕೊಂಡು ಆಸೆ ಪಟ್ಕೊಂಡು ಏನ್ ಮಾಡ್ತಾನೆ, ಬಟ್ಟೆ ಧರಿಸುವ ಆಸೆ ಅವನು ಕೂಡ ಇರುತ್ತೆ. ಹೊಸ ಬಟ್ಟೆ ಧರಿಸ್ಕೊಳ್ಬೇಕು, ಬೇಗ ಊಟ ಮಾಡ್ಬೇಕಂತಕ್ಕಂಥ ಆಸೆ ಇಟ್ಕೊಂಡು ಇರ್ತಾನೆ. ಆದ್ರೆ ಆ ದಿನ ಎಂದು ಅಕ್ಟೋಬರ್ 2 ಅಂತ ಹೇಳ್ತೀವಿ ನಾವು. ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2. ಅಕ್ಟೋಬರ್ 2ರಂದು ಏನಾಗಿತ್ತಂದ್ರೆ ಆತ 5 ವರ್ಷದ ಬಾಲಕನಿದ್ದಾಗ ಅಕ್ಟೋಬರ್ 2ರಲ್ಲಿ ಮೋನು ಪಪ್ಪುವಿನ ತಾಯಿ ಪುತ್ಲಿಬಾಯಿ ಕೂಡ ಅದೇ ಒಂದು ದಿನಗಳಲ್ಲಿ ಉಪವಾಸ ಮಾಡ್ತಾ ಇದ್ರು. ಏನಾಯ್ತು, 5 ವರ್ಷ ತುಂಬಿದಂತಹ ಆ ದಿನದಂದು ಹೊಸ ಬಟ್ಟೆ ತಂದಿದ್ದಾರೆ, ಸಿಹಿ ಊಟವನ್ನು ತಯಾರಿಸಿ ಮಾಡಿದ್ದಾರೆ. ಅದನ್ನು ಬೇಗ ಧರಿಸ್ಕೋಬೇಕು, ಬಟ್ಟೆಯನ್ನ, ಊಟವನ್ನು ಬೇಗ ಮಾಡಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥ ಅವನಿಗೆ ಏನಾಗಿದೆ ನೋಡಿ. ಆದ್ರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಆ ದಿನ ಅಕ್ಟೋಬರ್ 2 ಏನಾಗಿತ್ತಂದ್ರೆ ಅನಿರೀಕ್ಷಿತವಾಗಿ ಅಂತಂದ್ರೆ ನಿರೀಕ್ಷಿತವಲ್ಲದ, ಅಚಾನಕ್ ಆಗಿ ನಾವು ಹೇಳ್ತೀವಿ ಅನಿರೀಕ್ಷಿತ ಅಂತ ಹೇಳ್ತೀವಿ. ಅನಿರೀಕ್ಷಿತ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರಲಿ, ಅನಿರೀಕ್ಷಿತ ಅಂದ್ರೆ ಒಮ್ಮೆಲೆ ಅಂತ ಹೇಳ್ತೀವಿ. ಅನಿರೀಕ್ಷಿತ ಅಂದ್ರೆ ಒಮ್ಮೆಲೆ. ಅಲ್ಲಿ ಏನಾಗುತ್ತೆ, ಒಮ್ಮೆಲೆ ತತ್ಕ್ಷಣ ಅಂತ ಹೇಳ್ತೀವಿ ನಾವು. ಹೌದಾ, ನಿರೀಕ್ಷಿತವಲ್ಲದ, ನಾವು ಅದನ್ನ ಅನ್ಕೊಂಡಿರಲ್ಲ, ಹೀಗೆ ಆಗಬಹುದು ಅಂತೇಳಿ ಮುಂದೆ ಯಾರು ಎಕ್ಸ್ಪರ್ಟ್ ಅನ್ನ ಅಥವಾ ನಿರೀಕ್ಷೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಘಟನೆ ಆದ್ರೆ ಅವಾಗ ಏನಾಗುತ್ತೆ, ಅದು ಅನಿರೀಕ್ಷಿತವಾಗುತ್ತೆ. ಹೀಗೆ ಅನಿರೀಕ್ಷಿತವಾಗಿ ಏನಾಗುತ್ತೆ, ಆ ದಿನ ಅಕ್ಟೋಬರ್ 2ರಂದು ಮುಂಜಾನೆ ಜೋರಾದಂತಹ ಮಳೆ ಸುರಿದಿರುತ್ತೆ. ಸುರಿದಾಗ ಏನಾಗುತ್ತೆ ಅಂದ್ರೆ ಆ ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕಪ್ಪಾದ ಮೋಡಗಳು ಇಡೀ ಆ ಒಂದು ವಾತಾವರಣವನ್ನ ಬದಲಿಸಿರ್ತವೆ. ಕಪ್ಪಾದ ಮೋಡಗಳು ಏನಾಗಿರ್ತವೆ, ಸೂರ್ಯನ ಮರೆ ಮಾಡಿರ್ತವೆ. ಮಳೆ ಬಿದ್ದಿದ್ದರಿಂದ ಆಗ ಬೇಗನೆ ಸೂರ್ಯ ಉದಯಿಸುವುದು ಯಾರಿಗೂ ಕಾಣುವುದಿಲ್ಲ. ಹೀಗೆ ಕಪ್ಪು ಮೋಡಗಳು ಸೂರ್ಯನನ್ನ ಮರೆ ಮಾಡಿದ್ದರಿಂದಾಗಿ ಅವತ್ತು ತಾಯಿ ಹಾಗೆ ಉಪವಾಸವನ್ನ ಮುಂದುವರಿಸ್ತಾ ಇದ್ದರು. ಮುಂದುವರಿಸುವ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಬರ್ತಡೇ ಇದೆ, ಅಂದ್ರೆ ಹುಟ್ಟುಹಬ್ಬ ಇದೆ, ಮೋನು ಹೊಸ ಬಟ್ಟೆ ಧರಿಸಿಕೊಳ್ಬೇಕು, ಸಿಹಿ ಊಟವನ್ನು ಮಾಡ್ಬೇಕಂತೇಳಿ ಬೇಗನೆ ಎಲ್ಲ ಆಸೆಗಳು ಈಡೇರ್ತಾವೆ ಅಂತೇಳಿ ಆತ ಖುಷಿಯಾಗಿರ್ತಾನೆ. ಅನಿರೀಕ್ಷಿತವಾಗಿ ಮಳೆ ಬಂದಿದ್ದರಿಂದ ಅವತ್ತು
ಸೂರ್ಯ ಉದಯಿಸುವುದು ಕಾಣುವುದಿಲ್ಲ. ಕಾರಣ ಕಪ್ಪಾದ ಮೋಡಗಳು ಅಲ್ಲಿ ಇದ್ದಿದ್ದರಿಂದ, ಆಕಾಶದಲ್ಲಿ ಕಪ್ಪಾದ ಮೋಡಗಳು ಜಾಸ್ತಿ ಇದ್ದಿದ್ದರಿಂದ ಸೂರ್ಯ ಉದಯಿಸುವುದನ್ನು ನೋಡಲಿಕ್ಕೆ ಆಗಲಿಲ್ಲ. ಹಾಗಾದ್ರೆ ನಿಯಮ ಏನಿದೆ? ಪುತಲಿಬಾಯಿ ಅವರದು ಸೂರ್ಯನನ್ನ ಕಣ್ಣಾರೆ ನೋಡಬೇಕು, ಉದಯಿಸುವ ಸೂರ್ಯನ ಕಣ್ಣಾರೆ ನೋಡಬೇಕು, ನಂತರ ಊಟ ಮಾಡಬೇಕು. ಈಗ ಊಟ ಮಾಡಬೇಕಂತ ಆಸೆ ಇದ್ರೂ ಕೂಡ ಸೂರ್ಯ ಉದಯ ಕಾಣ್ತಾ ಇಲ್ಲ, ಕಾರಣ ಕಪ್ಪಾದ ಮೋಡಗಳು ಆವರಿಸಿವೆ ಆಗಸದಲ್ಲಿ. ಹೀಗೆ ತೊಂದರೆ ಉಂಟಾಗುತ್ತೆ. ಅಕ್ಟೋಬರ್ 2 ಯಾವಾಗ 5 ವರ್ಷದ ಬಾಲಕನಿದ್ದಾಗ, ಮಹಾತ್ಮ ಗಾಂಧೀಜಿಯವರು 5 ವರ್ಷದ ಬಾಲಕನಿದ್ದಾಗ, ಮೋನು ಪಾಪು ಅಂತ ಹೇಳ್ತೀವಿ ಅವರ ಬಾಲ್ಯದ ಹೆಸರು, ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಪ್ರೀತಿಯ ಹೆಸರು. ಹೀಗಿರ್ಬೇಕಾದ್ರೆ ಏನಾಗುತ್ತಂದ್ರೆ, ಮೊದಲೇ ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದಾಗಿ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಈ ಉದಾಹರಣೆ ನಾವು ಸೆಪ್ಟೆಂಬರ್ 30, 31 ಅಂತಕ್ಕಂಥ ಏನು ದಿನಾಂಕ ಹೇಳ್ತೀವಿ, ಈ ಅಕ್ಟೋಬರ್ 2ಕ್ಕಿಂತ ಹಿಂದಿನ 2 ದಿನ ಏನಾಗುತ್ತೆ ಅಂದ್ರೆ ಪುತಲಿಬಾಯಿ ಅವರಿಗೆ ಸಾಕಷ್ಟು ಜ್ವರ ಬಂದಿತ್ತು. ಏನಂದ್ರೆ ಜ್ವರದಿಂದ ಅವರು ಬಳಲ್ತಾ ಇದ್ರು, ಯಾರು? ಪುತಲಿಬಾಯಿ ಅವರು. ಹಾಗಾಗಿ ಏನಾಗಿತ್ತು, ಒಳಗಿನ ಕೋಣೆಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಒಳಗಿನ ಕೋಣೆಯಲ್ಲಿ ವಿಶ್ರಾಂತಿಯನ್ನು ಪಡ್ತಾ ಇದ್ರು. ಆದರೆ ವೃತ್ತದ ನಿಯಮವನ್ನು ಮಾತ್ರ ಪಾಲಿಸ್ತಾ ಇದ್ರು, ಉಪವಾಸ ವೃತ್ತವನ್ನ ಆಚರಣೆ ಮಾಡ್ತಾ ಇದ್ರು. ಈ ಎಲ್ಲ ತೊಂದರೆಗಳ ಮಧ್ಯೆ ಅವರು ತಮ್ಮ ಉಪವಾಸವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಿರಲಿಲ್ಲ. ಹೀಗಿರಬೇಕಾದ್ರೆ ಏನಾಗುತ್ತೆ, ಆದರೂ ವೃತ್ತದಲ್ಲಿರತಕ್ಕಂಥ ಅಮ್ಮ ಸೂರ್ಯನ ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಜ್ವರ ಇದ್ರೂ ಕೂಡ ಅಲ್ಲಿ ಆತನ ಹುಟ್ಟುಹಬ್ಬ ಇರುವುದರಿಂದ ಕೂಡ ಯಾವುದೇ ಒಂದು ಸುಖ, ಯಾವುದೇ ಒಂದು ದುಃಖ ಆ ಒಂದು ಉಪವಾಸ ನಿಯಮಕ್ಕೆ ಏನಾಗ್ತಾ ಇತ್ತು, ತೊಂದರೆಯನ್ನ ಕೊಡ್ತಾ ಇತ್ತು. ಅವಳು ಉಪವಾಸ ವೃತ್ತವನ್ನು ಹಾಗೆ ಮುಂದುವರಿಸ್ತಾ ಇದ್ರು. ಜ್ವರವಿದ್ರೂ ಕೂಡ, ಹುಟ್ಟುಹಬ್ಬ, ಮಗನ ಹುಟ್ಟುಹಬ್ಬವಿದ್ರೂ ಕೂಡ ಸೂರ್ಯನನ್ನ ಕಣ್ಣಾರೆ ನೋಡಬೇಕು, ಆನಂತರ ನಮಸ್ಕಾರ ಮಾಡಿ ಊಟ ಮಾಡಬೇಕು ಅನ್ನೋದು ಆಕೆಯ ನಿಯಮವಾಗಿತ್ತು. ಇದೆಲ್ಲ ಮೋನು ಪಾಪುವಿಗೆ ಗೊತ್ತಿತ್ತು. ಹಾಗಾಗಿ ಕಾಯಿಲೆಯಿಂದ ಬರತಕ್ಕಂಥ ಮಲಗಿರುವಂತಹ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ತಪ್ಪು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಆತ ಊಟ ಮಾಡಲಿಕ್ಕೆ ಹೋಗುವುದಿಲ್ಲ. ನೋಡಿ, ತಾಯಿ ಹಸುವಿನಿಂದ ಬೆಳೆದಾಳೆ, ತಾಯಿಗೆ ಜ್ವರ ಬಂದಿದೆ. ಇಂತಹ ಸಂದರ್ಭದಲ್ಲಿ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದಾಳೆ, ಸೂರ್ಯನನ್ನು ನೋಡಿ ಊಟ ಮಾಡುವುದು. ಇವತ್ತು ಅದು ಕೂಡ ಅನಿರೀಕ್ಷಿತವಾಗಿ ಮಳೆ ಸುರಿದ್ರಿಂದ ಅದು ಅರ್ಥ ಇಲ್ಲ. ಇಷ್ಟೆಲ್ಲ ಬೇಸರ ಅವನಲ್ಲಿ ತುಂಬಿಕೊಂಡಿದೆ. ಕಾಯಿಲೆಯಿಂದ ಮಲಗಿರುವಂತಹ ತಾಯಿ ಉಪವಾಸದಲ್ಲಿ ಇರುವಾಗ ನಾನು ಸಿಹಿ ಊಟ ಮಾಡೋದು ಸರಿ ಅಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಮೋನು ಪಾಪುವಿಗೆ ಸ್ವಲ್ಪ ಇಷ್ಟ ಇರತಕ್ಕಂಥ ಮನಸ್ಥಿತಿಯಲ್ಲಿ ಅಂತ ಇದ್ದು ಬಿಡ್ತಾನೆ. ಹಿಂದಿನ ರಾತ್ರಿ ಅಂದ್ರೆ ಯಾವಾಗ ಅಕ್ಟೋಬರ್ 1 ಇರುತ್ತದೆಯೋ, ಅಕ್ಟೋಬರ್ 1 ಹಿಂದಿನ ರಾತ್ರಿ ವೈದ್ಯರು ಮನೆಗೆ ಬಂದಿರ್ತಾರೆ. ಮೋನು ಪಾಪುವಿನ ಮನೆಗೆ ವೈದ್ಯರು ಬಂದಿರ್ತಾರೆ. ಕಷಾಯವನ್ನು ಕುಡಿಸಿ, ಕಷಾಯ ಅಂತಂದ್ರೆ ರಸಮೂಲಿಕೆಗಳಿಂದ ತೆಗೆದಂತ ಒಂದು ಔಷಧ. ಕಷಾಯ ಅಂತಂದ್ರೆ ಗಿಡದ ಎಲೆ ಅಥವಾ ಬೇರುಗಳು ಇವುಗಳನ್ನು ಬೆಳೆಸಿ ಗಿಡದಿಂದ ತಯಾರಿಸಿರುವ ಔಷಧಿ, ರಸಮೂಲಿಕೆಗಳಂತ ಹೇಳಿ ನಾವು ಈ ಗಿಡಗಳಿಂದ, ಗಿಡದ ಎಲೆಗಳಿಂದ, ಗಿಡದ ಬೇರುಗಳಿಂದ, ಗಿಡದ ಕಾಂಡ ಭಾಗದಿಂದ, ಒಟ್ಟಾರೆ ಯಾವುದೋ ಒಂದು ಸಸ್ಯಗಳಿಂದ ತಯಾರಾಗ್ತಕ್ಕಂಥ ಔಷಧಿ ಏನ್ ಮಾಡ್ತಂದ್ರೆ ನಾವು ಕಷಾಯ ಅಂತೀವಿ. ಆ ಕಷಾಯವನ್ನು ರಸವನ್ನು ಮಾಡಿಕೊಂಡು ವೈದ್ಯರು ಕುಡಿಸಿರ್ತಾರೆ, ಹೇಳಿರ್ತಾರೆ. ಕಷಾಯ ಕುಡಿಸಿ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ, ನೀವು ಸ್ವಲ್ಪವಾದರೂ ಊಟ ಮಾಡಲೇಬೇಕು, ನೀವು ಊಟ ಮಾಡಿದ್ರೆ ಮಾತ್ರ ನಿಮ್ಮ ಜ್ವರ ಕಡಿಮೆ ಆಗುತ್ತದೆ ಅಂತ ಹೇಳಿರ್ತಾರೆ. ಹಿಂದಿನ ರಾತ್ರಿ ಅಂದ್ರೆ ಅಕ್ಟೋಬರ್ 1 ಅಕ್ಟೋಬರ್ 2 ಜನ್ಮದಿನ ಯಾರ್ದು? ಮಹಾತ್ಮ ಗಾಂಧೀಜಿಯವರು. ಅಕ್ಟೋಬರ್ 1 ವೈದ್ಯರು ಮನೆಗೆ ಬಂದು ಕಷಾಯ ಕುಡಿಸಿ ಸ್ವಲ್ಪ ಊಟ ಮಾಡಲೇಬೇಕಂತೇಳಿ ಅವರು ಸಲಹೆಯನ್ನು ಕೊಟ್ಟು ಹೋಗಿರ್ತಾರೆ. ಆವಾಗ ಮೋನು ಪಾಪು ಅದನ್ನ ಕೇಳಿಸಿಕೊಂಡಿರ್ತಾರೆ. ಆಗ ಕೇಳಿಸ್ಕೊಂಡಾಗ ಏನಾಗುತ್ತೆ ನೋಡಿ, ಬೇಸರ ಆಗುತ್ತೆ. ತಾಯಿ ಊಟ ಮಾಡದೇ ಇರೋದು ಬೇಸರ ಆಗುತ್ತೆ, ಅನಾರೋಗ್ಯ ಹೆಚ್ಚಾಗಬಹುದು. ಹಾಗಾಗಿ ಮೋನು ಪಾಪು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊತಾನೆ. ಅಂದ್ರೆ ತಾಯಿಯ ಒಂದು ಕಷ್ಟ ನೋಡಿ ಆತನು ಕೂಡ ವ್ಯಥೆಯನ್ನು ಪಡ್ತಾನೆ. ಈ ಒಂದು ಅವಧಿಯಲ್ಲಿ ನಾವು ಇಷ್ಟನ್ನು ಮಾತ್ರ ತಿಳ್ಕೊಳ್ಳೋಣ. ಮುಂದಿನ ಅವಧಿಗೆ ನೋಡೋಣ, ಇನ್ನು ಉಳಿದಂಥ ಭಾಗವನ್ನ ಅಭ್ಯಾಸ ಮಾಡೋಣ. ನೋಡಿ, ಈ ತರಗತಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದ್ರೆ, ಮೋನು ಪಾಪುವಿನ ಒಂದು ಜನ್ಮ ಏನಪ್ಪಾ ಅಂದ್ರೆ ಬಾಲಕನ, ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಬಾಲಕರಿದ್ದಾಗ ಅವರನ್ನ ಏನಂತ ಕರೀತಾರೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮೋನು ಪಾಪು ಅಂತ ಕರೀತಾ ಇದ್ರು. ಮೋನು ಪಾಪುವಿನ ತಾಯಿ ಯಾರಪ್ಪ ಅಂದ್ರೆ, ತಂದೆ ಹೆಸರು ನಾವು ಕರಮ್ಚಂದ್ ಗಾಂಧಿ ಅಂತ ಹೇಳ್ತೀವಿ, ತಾಯಿ ಹೆಸರು ಪುತಲಿಬಾಯಿ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧೀಜಿಯವರ ಪ್ರೀತಿಯಿಂದ ಅವರ ಮನೆಯಲ್ಲಿ ಅವರಿಗೆ ಕರೆಯುವಂತ ಹೆಸರು ಮೋನು ಪಾಪು. ಅಲ್ಲಿ ಮಹಾತಾಯಿ ಏನಪ್ಪ ಅಂದ್ರೆ, ಪ್ರತಿ ವರ್ಷ ಮಳೆಗಾಲದ ನಂತರ ಬರ್ತಕ್ಕಂಥ
ಚಾತುರ್ಮಾಸದಲ್ಲಿ ಉಪವಾಸ ವ್ರತವನ್ನ ತುಂಬಾ ನಿಷ್ಠೆಯಿಂದ ಆಚರಣೆ ಮಾಡ್ತಾ ಇದ್ರು. ಅಂದ್ರೆ ಚಾತುರ್ಮಾಸ ಅಂದ್ರೆ 4 ತಿಂಗಳ ಅವಧಿ. ನೋಡಿ, ನಾವು ಉದಾಹರಣೆಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಅಂತ ಹೇಳ್ತೀವಿ. ಸುಮಾರು 4 ತಿಂಗಳ ಕಾಲ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ? ಏನೋ ಮನೆಗೆ ಒಳ್ಳೆಯ ಕಾರ್ಯಕ್ಕಾಗಿ, ಮನೆಗೆ ಒಳ್ಳೆಯದಾಗಲಿ, ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಲಿ, ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲಿ ಅಂತಕ್ಕಂಥ ಯಾವುದೋ ಒಂದು ಆಸೆ, ಯಾವುದೇ ಅನಾರೋಗ್ಯ ಉಂಟಾಗಬಾರ್ದು ಅಂತಕ್ಕಂಥ ಆಸೆ ಇಟ್ಕೊಂಡು ಒಂದು ಉಪವಾಸ ವ್ರತವನ್ನ ನಿಷ್ಠೆಯಿಂದ ಆಚರಣೆ ಮಾಡ್ತಾರೆ. ಅಲ್ಲಿ ಆ ಒಂದು ವ್ರತದ ನಿಯಮ ಏನಾಗಿತ್ತಂದ್ರೆ, ಉದಯಿಸುವ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನ ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಇದು ವ್ರತದ ನಿಯಮ. ಯಾರ್ದು? ಪುತಲಿಬಾಯಿಯವರ ವ್ರತದ ನಿಯಮ. ಹೀಗಿರ್ಬೇಕಾದ್ರೆ ಏನಪ್ಪ ಅಂದ್ರೆ, ಕೆಲವು ದಿನಗಳಲ್ಲಿ ಏನಾಗಿತ್ತು, ಮುನುಪಪ್ಪುವಿನ ಏನು ತಾಯಿ ಇದ್ದಾಳೆ, ಉಪವಾಸ ಇದ್ದಾಳೆ, ವ್ರತದ ನಿಯಮವನ್ನು ಪಾಲಿಸಿದ್ದಾಳೆ. ಹಾಗಿರ್ಬೇಕಾದ್ರೆ ಕಪ್ಪಾದ ಮೂರುಗಳು ಕೆಲವು ದಿನಗಳಲ್ಲಿ ಸೂರ್ಯನನ್ನ ಮರೆ ಮಾಡ್ತಾ ಇದ್ವು. ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇತ್ತು ಅಂದ್ರೆ, ಮುನುಪಪ್ಪಿಗೆ ಬೇಸರ ಆಗ್ತಾ ಇತ್ತು. ಆತ ಅದಕ್ಕಾಗಿ ಬೆಳಗ್ಗೆ ಪ್ರತಿದಿನ ಎದ್ದು ಏನ್ ಮಾಡ್ತಾ, ಮನೆಯ ಎದುರುಗಡೆ ಇರ್ತಕ್ಕಂಥ ಮಣ್ಣಿನ ದಿನೆಯನ್ನು ಏರಿ ನಿಂತು ಉದಯಿಸುವ ಸೂರ್ಯನ ನೋಡಿ ಬಂದು ತಾಯಿ ಕೇಳ್ತಾ ಇದ್ದ. ತಾಯಿ ನಂತರ ನಮಸ್ಕಾರ ಮಾಡಿ ಊಟವನ್ನು ಮಾಡ್ತಾ ಇದ್ರು. ಇದು ದಿನನಿತ್ಯ ನಡೆಯುವಂತ ಒಂದು ಚಟುವಟಿಕೆ. ಯಾವಾಗ? ಚಾತುರ್ಮಾಸದಲ್ಲಿ ನಡೆಯತಕ್ಕಂಥ ಚಟುವಟಿಕೆ. ಹೀಗಿರ್ಬೇಕಾದ್ರೆ ಮುನುಪಪ್ಪುವಿಗೆ 5 ವರ್ಷದ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಮನೆಯಲ್ಲಿ ಹೊಸ ಬಟ್ಟೆಯನ್ನ ಆತನಿಗೆ ತಂದಿದ್ರು. ಹಾಗೆ ಸಿಹಿ ಊಟವನ್ನು ಕೂಡ ತಯಾರು ಮಾಡಿದ್ದರು. ಅದನ್ನ ಬೇಗನೆ ಹೊಸ ಬಟ್ಟೆಯನ್ನು ಧರಿಸಿಕೊಳ್ಬೇಕು, ಸಿಹಿ ಊಟ ಮಾಡಬೇಕು ಅಂತ ಹೇಳಿ ಮುನುಪಪ್ಪುವಿಗೆ ಆಸೆ. ಆದರೆ ಅವತ್ತೇ ಏನಾಗಿದೆ ಅಂದ್ರೆ, ಹಿಂದಿನ ರಾತ್ರಿಯಲ್ಲಿ ಕಳೆದ 2 ದಿನಗಳಿಂದ ಅವರ ತಾಯಿಗೆ ಜ್ವರ ಬಂದಿತ್ತು. ಹಾಗಾಗಿ ತುಂಬಾ ನೋವಿನಿಂದ ಬಳಲ್ತಾ ಇದ್ದಳು ತಾಯಿ. ಆದರೆ ಉಪವಾಸವನ್ನ ಯಾವುದೂ ಅಪಚಾರವಾಗದಂತೆ ಪ್ರತಿದಿನ ಮಾಡೋದ್ರಿಂದ ಜ್ವರ ಇದ್ರೂ ಕೂಡ, ಮನೆಯಲ್ಲಿ ಮಗನ ಹುಟ್ಟುಹಬ್ಬವಿದ್ರೂ ಕೂಡ ಸೂರ್ಯನನ್ನ ನೋಡದೆ ಆಕೆ ಊಟ ಮಾಡುತ್ತಿರಲಿಲ್ಲ. ಈ ಕಾರಣಕ್ಕಾಗಿ ಏನಾಗಿತ್ತಂದ್ರೆ, ಮುನುಪಪ್ಪುವಿಗೆ ಅದು ಗೊತ್ತಿತ್ತು. ಹಿಂದಿನ ರಾತ್ರಿ ವೈದ್ಯರು ಕೂಡ ಮನೆಗೆ ಬಂದಿದ್ರು. ಕಷಾಯವನ್ನು ಕುಡಿಸಿ ಸ್ವಲ್ಪ ಊಟ ಮಾಡಬೇಕಂತ ಕೂಡ ಹೇಳಿದ್ರು. ಆದ್ರೆ ತಾಯಿ ಅದನ್ನ ಪಾಲಿಸ್ತಿರ್ಲಿಲ್ಲ. ಯಾವುದನ್ನ? ಕಷಾಯ ಕುಡಿದನ್ನ ಊಟ ಮಾಡೋದು ಪಾಲಿಸ್ತಿರ್ಲಿಲ್ಲ. ಕಾರಣ, ಸೂರ್ಯನನ್ನು ನೋಡಬೇಕು, ಉದಯಿಸುವ ಸೂರ್ಯನ ನೋಡಲೇಬೇಕು. ಹೀಗೆ ನಿರೀಕ್ಷಿತವಾಗಿ ಮಳೆ ಬಂದ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಕ್ಕೆ ಆ ತಾಯಿ ಸಿಲುಕ್ತಾಳೆ. ಕಷಾಯವನ್ನು ಕುಡಿಯುವಂತ ವ್ಯವಸ್ಥೆ ಆಗುತ್ತೆ, ಆದರೆ ಊಟ ಮಾಡುವಂತ ವ್ಯವಸ್ಥೆ ಆಗುವುದಿಲ್ಲ. ಹೀಗೆ ಮುನುಪಪ್ಪುವಿಗೆ ಅದೆಲ್ಲ ಗೊತ್ತಿರೋದ್ರಿಂದ ಮುಂದೆ ತಾಯಿ ಊಟ ಮಾಡಬೇಕು ಅಂದ್ರೆ ಯಾವ ಉಪಾಯವನ್ನು ಕೊಡ್ತಾನೆ ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ತರಗತಿಯಲ್ಲಿ ಇಷ್ಟಕ್ಕೆ ನಾವು ಮುಕ್ತಾಯ ಮಾಡೋಣ. ಮುಂದಿನ ಒಂದು ಅಭ್ಯಾಸ ಏನಿದೆ ಅಂದರೆ, ನಿಮ್ಮ ಈ ಒಂದು ತರಗತಿಯ ಮೇಲೆ ಇರ್ತಕ್ಕಂಥ ಅಭ್ಯಾಸ, ತಾವೆಲ್ಲರೂ ಈ ಪಾಠದಲ್ಲಿ, ನಾನು ಇಲ್ಲಿವರೆಗೆ ಹೇಳ್ತಕ್ಕಂಥ ಈ ಪಾಠದ ಭಾಗದಲ್ಲಿ ಸುಮಾರು ಎಷ್ಟು ಒತ್ತಕ್ಷರಗಳ ಶಬ್ದಗಳು ಬರ್ತೇವೆ ಅಷ್ಟನ್ನ ಪಟ್ಟಿ ಮಾಡಿಕೊಳ್ಳಬೇಕು. ಜೊತೆಗೆ ಈ ಒಂದು ಅವಧಿಯಲ್ಲಿ ಹೇಳಿರ್ತಕ್ಕಂಥ ವಿಷಯದ ಮೇಲೆ 10 ಪ್ರಶ್ನೋತ್ತರಗಳನ್ನು ತಾವು ರಚನೆ ಮಾಡಿಕೊಂಡು ಅದನ್ನ ಬರೆಯುವ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕಂತ ಅನ್ನಿಸ್ತಾ ಈ ತರಗತಿಯಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.